ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 1ನೇ ತಾರೀಕಿನಂದು ಕುಜಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ಬುಧ ಗ್ರಹ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 29ನೇ ತಾರೀಕಿನಂದು ಬುಧ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನು ಆಧರಿಸಿ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನೀವು ಈ ಮಾಸದಲ್ಲಿ ತುಂಬಾ ಸಂತೋಷ ಪಡಬೇಕಾದಂತಹ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ನಿಮಗೆ ಈ ಮಾಸದಲ್ಲಿ ಅಮರಾಖ್ಯ ಯೋಗ ಅನ್ನುವಂತಹ ಒಂದು ಯೋಗ ಉಂಟಾಗ್ತಿದೆ. ಈ ಯೋಗದಿಂದ ನಿಮಗೆ ಅನೇಕ ವಿಧವಾದಂತಹ ಉತ್ತಮವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ನಾವು ಏನ್ ಮಾಡೋಣ ಅಂತ ಹೇಳಿ ಆದ್ರೆ, ಮೊದಲು ಈ ಮಾಸದಲ್ಲಿ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಕೊನೆಗೆ ಈ ಅಮರಾಖ್ಯ ಯೋಗ ಅಂತ ಹೇಳಿದ್ರೆ ಏನು, ಇದರಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿಮರ್ಶೆಯನ್ನು ಮಾಡೋಣ. ಮೊದಲಿಗೆ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ನಿಮಗೆ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಅಂದ್ರೆ ಈ ಹಿಂದಿನಿಂದಲೂ ಶತ್ರುಗಳಿಂದ ಏನಾದರೂ ಸಮಸ್ಯೆಗಳೆಲ್ಲ ಉಂಟಾಗುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಅಮೂಲ್ಯವಾದ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಏನೋ ಆಭರಣಗಳಾಗಿರಬಹುದು, ಈ ರೀತಿಯಾಗಿ ಏನೋ ಅಮೂಲ್ಯವಾದ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ ನಿಮಗೆ ಆಸೆ ಇದ್ದು ಅದು ಇಲ್ಲಿವರೆಗೂ ಆಗದೇ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ನಡೆಯುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಮುಖ್ಯವಾಗಿ ಕುಜಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ವಸ್ತ್ರಲಾಭ, ಧಾನ್ಯ ಲಾಭ, ಧನಲಾಭ, ಯಶಸ್ತಥ ಮನೋಲ್ಲಾಸ, ಧರ್ಮಸಿದ್ಧಿ ಷಷ್ಠಮಸ್ಥೆ ಕುಜೇ ಭವೇತ್ ಅಂತ ಹೇಳಿರುವಂಥದ್ದು. ವಸ್ತ್ರ ಲಾಭ, ಒಂದು ವಸ್ತ್ರದ ಒಂದು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಧಾನ್ಯ ಲಾಭ, ಧನ ಲಾಭ, ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಯಶಸ್ತಥ, ನಿಮಗೆ ಒಂದು ಕೀರ್ತಿ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಮನೋಲ್ಲಾಸ, ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಧರ್ಮಸಿದ್ಧಿ, ಧಾರ್ಮಿಕ ಕಾರ್ಯಗಳಲ್ಲೆಲ್ಲ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಏನು ಹೇಳಿ, ಕುಜಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆ, ಜೊತೆಗೆ ಅದು ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಅದರಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲ. ಆಯ್ತಾ? ಇನ್ನೇನಾಗುತ್ತೆ, ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತಹ ಒಂದು ಆಸೆ ನಿಮಗೆ ಮೂಡುತ್ತೆ. ಅಂದ್ರೆ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಂತಹ ಪಕ್ಷದಲ್ಲಿ, ಅಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ, ಏನೋ ಉದ್ಯೋಗವನ್ನು ಮಾಡುವಂತಹ ಕಾರಣಕ್ಕಾಗಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಂತಹ ಪಕ್ಷದಲ್ಲಿ ಈ ಹಿಂದೆ ಅದನ್ನೆಲ್ಲ ಮುಂದುವರಿಸಬೇಕು ಅಂತ ಹೇಳುವಂತಹ ಒಂದು ಆಸೆ ಮೂಡುತ್ತೆ. ಅಥವಾ ನೀವೀಗೇನೋ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀರಿ, ಆದರೂ ಕೂಡ ನಿಮ್ಗೆ ಇನ್ನೂ ಓದಬೇಕು ಅಂತ ಹೇಳುವಂತಹ ಆಸೆ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನಿಮಗೆ ಅಂತಹ ವಿಷಯದಲ್ಲಿ ಒಂದು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಬುಧ ಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಮೃತ್ಯುಸ್ಥೆ ಜಯಪುತ್ರ ವಸ್ತ್ರಧನ ನೈಪುಣ್ಯಾತ್ಮ ಹರ್ಷೋದಯ ಅಂತ ಹೇಳಿರುವಂಥದ್ದು. ಅಂದ್ರೆ ಜಯ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಜಯ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮಕ್ಕಳಿಂದ ನಿಮಗೆ ಒಂದು ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಬುಧ ಗ್ರಹನು ಕೂಡ ಸ್ವಕ್ಷೇತ್ರದಲ್ಲಿ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಇದರಿಂದಲೂ ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಇದೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಅದೇನು ಅಂತ ಹೇಳಿ ಆದ್ರೆ, ತಂದೆ ತಾಯಿಯ ಮಾತಿಗೆ ನೀವು ವಿರುದ್ಧವಾಗಿ ನಡೆಯಬಾರದು. ಅಂದ್ರೆ ತಂದೆ ತಾಯಿಗಳು ಏನೋ ಒಂದು ಸಲಹೆ ಸೂಚನೆಗಳನ್ನು ನೀಡಿದಂತಹ ಪಕ್ಷದಲ್ಲಿ ನೀವು ಅದೇ ರೀತಿಯಾಗಿ ನಡೆದುಕೊಳ್ಳಬೇಕು. ಅದಕ್ಕೆ ವಿರುದ್ಧವಾಗಿ ನೀವು ನಡೆದುಕೊಳ್ಳಬಾರದು. ಆಯ್ತಾ? ಇದೊಂದು ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತಹ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಲ್ಲಿ ಈ ಮಾಸದಲ್ಲಿ
ಏನೋ ಗೊತ್ತಾ, ಎಲ್ಲ ವಿಷಯದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ಇದೊಂದು ವಿಷಯದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಇದೊಂದು ವಿಷಯದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಪ್ರತಿ ವಿಷಯಕ್ಕೂ ಕೂಡ ಈ ಮಾಸದಲ್ಲಿ ಚೆನ್ನಾಗಿದೆ, ಎಲ್ಲ ವಿಷಯದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ನಾವು ಏನು ಮಾಡೋಣ ಅಂತ ಹೇಳಿ ಆದರೆ ಮುಂಚೆ ಯೋಚನೆ ಮಾಡಿದ್ವಲ್ಲ, ಅಮರಾಖ್ಯ ಅಂತ ಹೇಳುವಂಥ ಒಂದು ಯೋಗ ಉಂಟಾಗ್ತಿದೆ ಅಂತ ಹೇಳಿ. ಈಗ ಅದು ಏನು, ಅದರಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅಮರಾಹ್ವಯ ಯೋಗ ಸ್ಯಾತ್ ಕೇಂದ್ರ ಕೋಣಗತೆ ಗುರೌ ಚತುರ್ಥೇ ಪಾಪಖೇಟೆ ಚ ಯೋಗೇಸ್ಮಿನ್ ಶ್ರೀಯುತೋ ನರಹ ಅಂತ ಹೇಳಿರುವಂಥದ್ದು. ಈ ಯೋಗ ಉಂಟಾಗುತ್ತೆ ಯಾವಾಗ? ಕೇಂದ್ರ ಕೋಣಗತೆ ಗುರೌ ಅಂದರೆ ಬೃಹಸ್ಪತಿ ಗ್ರಹ ಒಂದು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಥವಾ ಕೋಣ ಸ್ಥಾನದಲ್ಲಿ ಇರಬೇಕು. ಈಗ ಪ್ರಕೃತವಾಗಿ ನಿಮಗೆ ಬೃಹಸ್ಪತಿ ಗ್ರಹ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದೆ, ಅಂದರೆ ಕೇಂದ್ರ ಸ್ಥಾನದಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಇದೆ. ಚತುರ್ಥೇ ಪಾಪಖೇಟೇಚ, ಜೊತೆಗೆ ಚತುರ್ಥ ಸ್ಥಾನದಲ್ಲಿ ಒಂದು ಪಾಪಗ್ರಹವೂ ಕೂಡ ಇರಬೇಕು. ನಿಮಗೆ ಚತುರ್ಥ ಸ್ಥಾನದಲ್ಲಿ ಈಗ ಶನಿಯ ಒಂದು ಸ್ಥಿತಿ ಇದೆ, ಹಾಗಾಗಿ ನಿಮಗೆ ಈ ಯೋಗ ಉಂಟಾಗ್ತಿದೆ. ಇದಕ್ಕೆ ಏನು ಫಲವನ್ನು ಹೇಳಿರುವಂಥದ್ದು ಅಂತ ಹೇಳಿ ಅಂದರೆ ಯೋಗೇಸ್ಮಿನ್ ಶ್ರೀಯುತೋ ನರಹ, ಅಂದರೆ ಮುಖ್ಯವಾಗಿ ಈ ಯೋಗ ಉಂಟಾದಂತಹ ಸಂದರ್ಭದಲ್ಲಿ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಪ್ರಕೃತವಾಗಿ ನಿಮಗೆ ಈಗ ಈ ಯೋಗ ಉಂಟಾಗ್ತಿರೋದ್ರಿಂದಾಗಿ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ಮಾಸದಲ್ಲಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ, ನೀವೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗ ಷಷ್ಠಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇದ್ರೂ ಕೂಡ ಅದು ಸ್ವಕ್ಷೇತ್ರದಲ್ಲಿ ಅದು ಸ್ಥಿತವಾಗಿರುವಂಥದ್ದು, ಮತ್ತೆ ಷಷ್ಠಭಾವದಲ್ಲಿ ಕುಜಗ್ರಹ ಅತ್ಯಂತ ಉತ್ತಮವಾದ ಫಲವನ್ನೇ ಕೊಡುತ್ತೆ, ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಷ್ಟಮ ಭಾವದಲ್ಲಿ ರವಿ ಬುಧ ಶುಕ್ರಗ್ರಹ ಇದ್ರೂ ಕೂಡ ಬುಧಗ್ರಹ ಶುಕ್ರಗ್ರಹ ಅಷ್ಟಮ ಭಾವದಲ್ಲಿ ಉತ್ತಮವಾದ ಫಲವನ್ನೇ ಕೊಡ್ತವೆ, ಹಾಗಾಗಿ ನೀವೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆರೋಗ್ಯದ ವಿಷಯದಲ್ಲಿ ಈ ಮಾಸದಲ್ಲಿ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವುದಿಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಆದಷ್ಟು ತಂದೆ ತಾಯಿಗಳ ಮಾತಿಗೆ ನೀವು ವಿರುದ್ಧವಾಗಿ ನಡೆಯಬಾರದು. ಇನ್ನು ವಿದ್ಯೆ, ಹಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಯಾವುದಕ್ಕೂ ಕೂಡ ಈ ಮಾಸದಲ್ಲಿ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವನ ಒಂದು ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡುವುದರಿಂದ ನಿಮಗೆ ಇನ್ನೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ.